ಯಾವ ಬಿಲ್ಡರ್ಗಳು ಯಾರ್ಯಾರಿಂದ ಪಡೆದ್ರು ಅದು ಒಂದು ಭಾಗ. ಈಗ ನಾನು ಇಲ್ಲಿ ಬಂದಾಗ ಹಲವಾರು ಜನ ಹೆಣ್ಮಕ್ಳು ಬಂದರು. ಆ ಅಪಾರ್ಟ್ಮೆಂಟ್ಗಳನ್ನ ಅಸೋಸಿಯೇಷನ್ ಮೆಂಬರ್ಗಳ ಪ್ರೆಸಿಡೆಂಟ್ಗಳವರು ಅಲ್ಲಿ ಇವತ್ತು ಸಹ ಅವರೆಲ್ಲ ಕಷ್ಟಪಟ್ಟು ಅದಕ್ಕೆ ಕಟ್ಟಿದವನು ಯಾವನೋ ದುಡ್ಡು ಮಾಡ್ಕೊಂಡ ಹೊಟ್ಟೋದ ಮಾರಾಟ ಮಾಡಿ. ಈಗ ಅವ್ರಿಗೆ ಇನ್ನೂ ಆ ಖರೀದಿ ಮಾಡ್ಕೊಂಡವ್ರಲ್ಲ ಆ ಫ್ಲ್ಯಾಟ್ಗಳನ್ನ ಅವ್ರ ಹೆಸರಿಗೆ ಇನ್ನೂ ಆಗ್ತಾಯಿಲ್ಲ. ಅದು ಏನೋ ಎ ಖಾತಾ ಬಿ ಖಾತಾ 5% 2% ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಇಲ್ಲಿ ಪಾಪ ಕಷ್ಟಪಟ್ಟು ಸಂಪಾದನೆ ಮಾಡಿ ಜೀವನದಲ್ಲಿ ಸ್ವಲ್ಪ ಹಣ ಉಳಿಸಿ ಏನೋ ಒಂದು ಫ್ಲ್ಯಾಟ್ ತಗೊಳ್ಳೋಣ ಅಂತೇಳಿ ಪಾಪ ಯಾರೋ ಅಮಾಯಕರು ತಗೊಂಡವ್ರೆ. ಈಗ ಅವರೆಲ್ಲ ಬಂದಿಲ್ಲ ಅರ್ಜಿ ಕೊಡ್ತಾವ್ರೆ ನನಗೀಗ. ಪಾಪ ನೆನ್ನೆ ನಮ್ಮ ಮುಖ್ಯಮಂತ್ರಿಗಳು ಅದೇನೋ ಅಪಾರ್ಟ್ಮೆಂಟ್ಗಳ ಅಸೋಸಿಯೇಷನ್ ಅವರ ಸಭೆ ಬೇರೆ ಮಾಡಿದ್ರು. ಯಾವ ಉದ್ದೇಶಕ್ಕೆ ಮಾಡಿದ್ರೋ ಗೊತ್ತಿಲ್ಲ ನನಗೆ. ಯಾರು ಮಾಲೀಕತ್ವ ಹೊಂದಿದ್ದಾರೆ ಅವರಿಗೆ ಎಲ್ಲ ರೀತಿಯ ಸರ್ಕಾರದಿಂದ ಅನುಕೂಲ ಮಾಡಿಕೊಡ್ತೀನಿ ಅಂತ ಏನೋ ಒಂದು ಭಾಷಣನೂ ಮಾಡಿರಬೇಕು. ನಾನು ನೋಡಿಲ್ಲ ಆ ಭಾಷಣದ ಟೆಕ್ಸ್ಟ್, ನಾನು ನೋಡಿಲ್ಲ. ಎಲ್ಲ ಒಂದು ತುಣುಕು ಯಾರೋ ಹೇಳಿದ್ರು ಈ ಥರ ಆಗಿತ್ತು, ನೆನ್ನೆ ಕರೆದಿದ್ರು ಮೀಟಿಂಗ್. ನಾನು ಇವ್ರ ಪಾಪ ಇಲ್ಲಿ ಹೇಳ್ತಾವ್ರಲ್ಲ, ಈಗ ನಿಮ್ಮ ಕಾಲದಲ್ಲಿ ಮಾರಾಟ ಮಾಡಿಸಿ ಸ್ಟೇಟ್ ಗೌರ್ಮೆಂಟ್ ತಗೊಂಡಿರೋ ಡಿಸಿಷನ್ನು ಅಂತ ಹೇಳ್ತಾರೆ. ಇಲ್ಲಿ ಅದು ಹೆಂಗೆ ತಗೊಂಡ್ರೂ ಗೊತ್ತಿಲ್ಲ ನನಗೆ. ಸೆಂಟ್ರಲ್ ಗೌರ್ಮೆಂಟಿಗೆ ಕೆಲವು ದೇಶದ ಗ್ರೋತ್ಗೆ ರಿಸರ್ಚ್ ಸೆಂಟರ್ಗಳಿಗೆ ಕೊಟ್ಟಿರ್ತಕ್ಕ ನನ್ನ ತಕರಾರಿಲ್ಲ. ಇವತ್ತು ಹಲವಾರು ಕೇಂದ್ರ ಸರ್ಕಾರದ ಇಲಾಖೆಗಳು ಕೊಟ್ಟಿದ್ದಾರೆ. ಅದು ಇಲ್ಲಿ HMT ಮತ್ತು ಕೇಂದ್ರ ಸರ್ಕಾರದ ನಡುವೆ, ಯಾಕೆಂದರೆ ಕೇಂದ್ರ ಸರ್ಕಾರದ ಇನ್ವೆಸ್ಟ್ಮೆಂಟ್ ಇದೆ, ಅದು ನಾವೇನು ಮಾಡಲಿಕ್ಕಾಗಲ್ಲ. ಅವ್ರಿಗೆ ಬೇಕಾದಂಥ ಅವ್ರ ಇಲಾಖೆಗಳಿಗೆ ಕೊಟ್ಟಿರೋದು ಬೇರೆ, ಅದು ಕಾನೂನುಬದ್ಧವಾಗಿ ಮಾಡ್ಕೊಂಡಿರ್ತಾರೆ ಇಲಾಖೆ. ಇಲ್ಲಿ ಪ್ರೈವೇಟ್ನವ್ರಿಗೆ ಕೊಟ್ಟಿದ್ದಾರಲ್ಲ, ಯಾವ ಆಧಾರದ ಮೇಲೆ ಕೊಟ್ರಿ? ಸಿಂಗಾಪುರ ಮಾಡೋದಕ್ಕೆ ಇದಕ್ಕೆ ಅಲ್ವಾ ಕೊಟ್ಟಿರೋದು? ಆಗ 4 ವರ್ಷ ಸಿಂಗಾಪುರ ಮಾಡಿದ್ರಲ್ಲ. ಈಗ ವಿಶ್ವ ದರ್ಜೆಗೆ ಬೆಂಗಳೂರಿನ ಬ್ರ್ಯಾಂಡು, ಯಾವ ಬ್ರ್ಯಾಂಡ್ ಹಾಕ್ತೀನಿ? ಮಳೆ ಬಂತು, ಸದ್ಯ ಮಳೆ ಬರದೆ ರಸ್ತೆಗಳು ಒಂಚೂರು ಉಳ್ಕೊಂಡವೆ. ಈಗ ಈ ವರ್ಷ, ಹೋದ ವರ್ಷ ಬಂದಾಗ ಮಳೆ ಬಂದಿದ್ರೆ ಗುಂಡಿ ಹೋಗಿ ಲೆಕ್ಕ ಹಾಕಬೇಕಾಗಿತ್ತು. ಈಗ ಏನಪ್ಪ ಪ್ರವಾಸ ಮಾಡಿದ್ರು, ಹೋದ್ರು ಎಲ್ಲ ಕಡೆ ಬೆಂಗಳೂರು ನಗರದಲ್ಲಿ, ರಾತ್ರಿ ಎಲ್ಲ ಟಾರ್ಚ್ ಉಟ್ಕೊಂಡು ನೋಡಿದ್ರು. ಈಗ ಹೊಸದಾಗಿ ಒಬ್ಬರು ಬಂದವ್ರು, ನಗರಸಭೆ ಬೆಂಗಳೂರು ನಗರ ಕ್ಲೀನ್ ಮಾಡೋಕ್ಕೆ ಬಂದವ್ರೆ. ಅದು ಯಾರನ್ನು ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣಂತೆ. ಇದಕ್ಕೆ HMT ವಿಷಯದಲ್ಲಿ ಪದೇ ಚರ್ಚೆ ಅನವಶ್ಯಕ. ಇವತ್ತು ನಾನು ನಿಮ್ಮನ್ನು ಕರೆಸಿದ್ದು ಅದಕ್ಕೋಸ್ಕರಲೇ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ HMTಯ ವಕೀಲರುಗಳೇನಿದ್ದಾರೆ ಕಾನೂನಿನ ಅಡಿನಲ್ಲಿ ಇದನ್ನು ಉಳಿಸ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಅದಕ್ಕೆ ಅವ್ರ ಜವಾಬ್ದಾರಿ ತಗೋತಾರೆ. ಆದರೆ ಪದೇ ಒಂದು ದೇಶದಲ್ಲಿ ಸಾವಿರಾರು ಜನಕ್ಕೆ ಅನ್ನ ಕೊಟ್ಟಂಥ ಈ ಒಂದು ಜಾಗವನ್ನು ನೀವು ಜನಗಳಲ್ಲಿ ಒಂದು ಕೆಟ್ಟ ಭಾವನೆ ಬರ್ತಕ್ಕಂಥ ರೀತಿಯಲ್ಲಿ ಮಾತನಾಡೋದು ನಿಲ್ಲಿಸಿ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಪಾಪ ನನಗೆ ಹೇಳಿದ್ದಾರೆ ಅವರು ಮಿನಿಸ್ಟ್ರು, ಎಂಥದ್ದು ಕಾರ್ಖಾನೆಗಳು ತನ್ನಿ, ಏನೋ ಸ್ಟೀಲ್ ಇಂಡಸ್ಟ್ರಿ ತನ್ನಿ. ಸದ್ಯ ಇರೋದನ್ನೇ ಉಳ್ಸೋಕೆ ಬಿಡ್ತಾ ಇಲ್ವಲ್ಲ, ಬೇರೆ ತರೋದು ಮಾಡೋದು ನೋಡೋಣ. ಇದನ್ನೇ ಇರೋದನ್ನೇ ಉಳ್ಸೋಕೆ ನೀವು ತಯಾರಾಗಿಲ್ಲ. ಈಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಆ ಪಾಪ ಅಲ್ಲೆಲ್ಲೋ ಫ್ಲ್ಯಾಟಲ್ಲಿ ಅವರಲ್ಲ, ಕಾನೂನುಬದ್ಧವಾಗಿ ಅವ್ರು ಬದುಕಕ್ಕೆ ಏನು ಮಾಡಬೇಕು ಮಾಡಪ್ಪ. ಮಾಧ್ಯಮದ ಮುಂದೆ ಕೂತ್ಕೊಂಡ್ಬಿಟ್ಟು ಕತೆ ಹೇಳಿದ್ರಾಗಲ್ಲ. ಎಲ್ಲ ಮಾಡಿದ್ದೀರಲ್ಲ ಅವಾಂತರ, ಅವ್ರನ್ನೆಲ್ಲ ಬೀದಿಗೆ ತಂದಿಟ್ಟಿದ್ದೀರಿ, ಸರಿಪಡಿಸ್ಕೊಡ್ಬೇಕಲ್ಲ. ಪಾಪ ಹೆಂಗೂ ಬಂದಿದ್ದೀರಿ. ಈಗ ಆ ಜಾಗಗಳು ವಿಲೇವಾರಿ ಮಾಡ್ಬೇಕಾದ್ರೆ ನಿಮ್ದು ಎಷ್ಟು ಪಾತ್ರ ಇದೆ ಅನ್ನೋದು ಗೊತ್ತು ನಮಗೆ. ಇಲ್ಲಿ ಕೆಲವ್ರು ಹೇಳ್ತಾರೆ ಇಲ್ಲೂ ಕೆಲವು ಜಾಗ ಇನ್ನೂ ಇಟ್ಕೊಂಡವ್ರೆ ಅಂತ ಹೇಳಿ, ಅವರೇ ಮಾಡ್ಕೊಂಡವ್ರೆ ಅಂತ. ಅದರಿಂದ ಗೊತ್ತಿಲ್ಲ. ಅಲ್ಲಿ ಕಾರ್ಮಿಕ ಕೇಳಿ ನನಗೇನು ಗೊತ್ತು? ರೆಕಾರ್ಡ್ ಇದ್ರೆ ನಾನು ಹೇಳ್ತಿದ್ದೆ. ನಾನು ಇದ್ರ ಬಗ್ಗೆ ನೋಡಿಲ್ಲ. ಇವತ್ತು ಬಂದಾಗ ನನ್ನ ಗಮನಕ್ಕೆ ತಂದರು. ಯಾರು ಬೇರೆ ಹೆಸರಿನಲ್ಲಿ ಮಾಡ್ಕೊಂಡಿರ್ತಾರೆ. ಬೇನಾಮಿಗಳು ಭಾಳ ಜನ ಅವರೇ. ಬೇನಾಮಿಗಳನ್ನೇ ಭಾಳ ಜನ ಇಟ್ಕೊಂಡವ್ರೆ.
ಏನಣ್ಣ? Sir, can I just make a point? I'm a resident of. ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಹೇಳಿ, ಅವರು ಕೇಳ್ಕೊಳ್ಳಿ. I'm a resident of Prestige Wellington Park. ಓಕೆ. And one of my relatives, they want to buy a flat over there, but the registration is not possible. So I want to ask the honorable minister to make a solution to this. Better to go and meet Chief Minister. He is now announced. He will transfer A khata to B khata to A khata to B A khata. He publicized in all media. He has given rebate also. First he announced 5% to actually pay. Yes, sir. That actually he has given 2%. He reduced it. You please go and ask him. ಸರ್, ಈಗ ಈ HMT ಯಾವಾಗ ಕೊಟ್ರಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ ಅಂತ ಹೇಳಿದ್ರೆ, ಮತ್ತೆ ಹೊರಗಡೆ ಅವ್ರು ಮಾಡ್ಕೊಂಡಾಗ HMT ಅವ್ರು ಏನ್ ಮಾಡ್ತಿದ್ರು? ಕೇಸ್ ಹಾಕಿ HMT ಆಗಿನ HMT ನಲ್ಲಿ ಇದ್ದಂಥ ವ್ಯಕ್ತಿಗಳು ಸಹ ಇವರ ಜೊತೆಯಲ್ಲಿ ಕಂಬೈಂಡ್ ಆಗಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳಲ್ವಾ ಅವರೆಲ್ಲ? ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳಿದ್ರೂ ಕೆಲವು ವಿಷಯಗಳು ಅಲ್ಲಿಗೆ ಮರೆಮಾಚಿ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಒಂದು ದೊಡ್ಡ ಎನ್ಕ್ವೈರಿನೇ ಆಗಬೇಕು. ನಾನು ಈ ಹಿನ್ನೆಲೆಯಲ್ಲೇ ಕೇಂದ್ರದಲ್ಲಿ ಸಂಬಂಧಪಟ್ಟಂಥ ಕೆಲವು ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಯಾವೊಂದು PSU ಯೂನಿಟ್ಗಳಲ್ಲಿ ಸಾವಿರಾರು ಎಕರೆ ಭೂಮಿ ಇದೆ, ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಬಟ್ ಆಸ್ತಿಗಳಿದೆಯಲ್ಲ, ಆಸ್ತಿಗಳನ್ನು ಉಳಿಸ್ತಕ್ಕಂಥದ್ರ ಕಡೆ ಗಮನ ಕೊಟ್ಟಿಲ್ಲ. ಈಗ ಏನೋ ಹಣಕಾಸು ಇಲಾಖೆ ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಒಂದು ಮಾನಿಟೈಸೇಷನ್ಗೆ ಅಂತ ಹೇಳಿ ಲ್ಯಾಂಡ್ ಬ್ಯಾಂಕ್ ಏನಿದೆ PSU ಯೂನಿಟ್ಗಳಲ್ಲಿ ಅಂತ ಹೇಳಿ ಸ್ಟಡಿ ಮಾಡಬೇಕು ಅಂತೇಳಿ ಒಂದು ಕಮಿಟಿನೂ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ. ತನಿಖೆ ಮಾಡಿಸ್ತೀರಾ? ಇವತ್ತು ಇಲ್ಲ, ಇದು ನೋಡೋಣ, ತನಿಖೆಗೆ ಒಳಪಡಿಸ್ಬೇಕಾಗ್ತದೆ. ಹಿಂದೆ ಯಾರಿದ್ರು, ಯಾರ್ಯಾರು ಇದಕ್ಕೆ ಪಾಲ್ದಾರಿದ್ದಾರೆ, ಆ್ಯಕ್ಷನ್ ತಗೋಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ನಾನು ಇಲ್ಲ ಅಂತ ಹೇಳಲ್ಲ. ಸರ್, ಯಾವುದೇ ಗೌರ್ಮೆಂಟ್ ಸಂಸ್ಥೆಗೆ ಕೊಟ್ಟಾಗ ಕಂಡೀಷನ್ಸ್ ಹಾಕಿರುತ್ತೆ, ಇಂಥ ಉದ್ದೇಶಕ್ಕೆ ಬಳಸಬೇಕು ಅಂತ. ಇಲ್ಲ ಅಂತ ಹೇಳಿದ್ರೆ ಅದನ್ನು ವಾಪಸ್ ತಗೋತೀವಿ ಅಂತ ಸಾಮಾನ್ಯ ಕಂಡೀಷನ್ ಎಲ್ಲ CSI ಕೊಟ್ಟಾಗಲೂ ಎಲ್ಲದರಲ್ಲೂ ಇರುತ್ತೆ. ಅವ್ರು ಹೇಳ್ತಾ ಇರೋದು ಅದನ್ನೇ, ಅಂದರೆ ಇದು ಕೊಟ್ಟಿರುವಂಥದ್ದು ತಪ್ಪು, ಈ ಉದ್ದೇಶಕ್ಕೆ, ಈ ಕೈಗಾರಿಕೆ ಮಾಡೋದಕ್ಕೆ. ಅದಕ್ಕೆ ನಾನು ಅವರಿಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಈಶ್ವರ್ ಖಂಡ್ರೆ ಅವರಿಗೆ, ನಿಮ್ಮ ಮುಖ್ಯಮಂತ್ರಿಗಳು ಬಹುಶಃ ಭಾಳ ಬದಲಾವಣೆ ಆಗಿದ್ದಾರೆ. ಈಗ ಭಾಳ ಬದಲಾವಣೆ ಇದೆ ಅವರಲ್ಲಿ. ರಾಜ್ಯ ಕಟ್ಟಬೇಕು ಅಂತ ಹೇಳಿ ನಿಮ್ಮ ಮುಖ್ಯಮಂತ್ರಿಗಳಿಗೆ ಒಪ್ಪಿಸಿ, ಇಲ್ಲಿ ಏನೇನಾಗಿದೆ ಅಕ್ರಮ, ಯಾವ ಆಧಾರದ ಮೇಲೆ ಸೇಲ್ ಮಾಡಿದ್ರು, ಯಾಕೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ತನಿಖೆ ಮಾಡಿ ಅದನ್ನೆಲ್ಲ ವಾಪಸ್ ಪಡಿಸ್ಕೊಳ್ಳೋಕೆ ಹೇಳಿ. ಆಮೇಲೆ ಅರಣ್ಯದ್ದು ನೋಡೋಣ. ಸರ್, ನಿಮ್ಮ ಅಂಡರಲ್ಲಿ ಬರುತ್ತಲ್ಲ ಸರ್, ನೀವು ತನಿಖೆ ಮಾಡಬೇಕು. ಇಲ್ಲ, ನಮ್ಮ ಅಂಡರ್ನಲ್ಲಿ ಬಂದರು ಕೆಲವು ರಾಜ್ಯ ಸರ್ಕಾರದ ವ್ಯಾಪ್ತಿಯೊಳಗೆ ಇರ್ತದೆ, ಅವ್ರದ್ದು ಪಾಲಿದೆ. ಹಲವಾರು ಕಡೆ ಈಗ ಉದಾಹರಣೆಗೆ ಕೇರಳದಲ್ಲಿ ನಮ್ಮದು 300 ಎಕರೆ ಲ್ಯಾಂಡ್ ಇದೆ. ಅದರಲ್ಲಿ ರಾಜ್ಯ ಸರ್ಕಾರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನಮ್ಗೆ ಇಷ್ಟು ಲ್ಯಾಂಡ್ ಬಿಟ್ಕೊಡಿ ಅಂತ ಹೇಳಿ. ಹರಿಯಾಣ ಪಿಂಜೋರದಲ್ಲಿ ಮೊದಲು 600 ಎಕರೆ ಇತ್ತು, 300 ಎಕರೆ ಹರಿಯಾಣದ ಅರ್ಬನ್ ಡೆವಲಪ್ಮೆಂಟ್ನವ್ರು ತಗೊಂಡವ್ರೆ, ಅವ್ರ ಡೆವಲಪ್ಮೆಂಟಿಗೆ ಅಂತ ಹೇಳಿ. ಈ ಥರ ಹಲವಾರು ಕಡೆ ಈ ರೀತಿ ನಡೆದಿದೆ. ಸರ್ಕಾರದಿಂದ ಸರ್ಕಾರಕ್ಕೆ ಮಾಡ್ಕೊಳ್ಳೋದು ಬೇರೆ ಬೇರೆ ಇಲಾಖೆಗಳಲ್ಲಿ ಇಂಟರ್ನಲ್ಲಿ, ಅದು ಕಾನೂನುಬದ್ಧವಾಗಿ ಮಾಡ್ಕೊಂಡಿರ್ತಾರೆ, ಕ್ಲಿಯರೆನ್ಸ್ ತಗೊಂಡಿರ್ತಾರೆ ಕ್ಯಾಬಿನೆಟ್ನಲ್ಲಿ. ಇಲ್ಲಿ ಪ್ರೈವೇಟ್ನವ್ರಿಗೆ ಕೊಟ್ಟಿದ್ದಿದೆಯಲ್ಲ, ಡೆಲ್ಲಿವರೆಗೂ ಅದು ರೆಕಾರ್ಡ್ ಹೋಗಿದೆಯಾ, ಅದಕ್ಕೆ ಪರೀಕ್ಷೆ ಮಾಡಬೇಕು. ಅಲ್ಲ ಸರ್, ಈಗ HMT ಇಂದ ನೀವು ಹೇಳ್ತಿದ್ದೀರಾ ನಿಮ್ಮ ಅಧಿಕಾರಿಗಳು ಶಾಮೀಲಾಗಿ ಮಾಡಿದ್ದಾರೆ ಅಂತ. ನಿಮ್ದೇ ಜಾಗ, ನಮ್ಮ ಹಳೆ ಅಧಿಕಾರಿ ಈಗಿನವರಲ್ಲ ಸರ್. ಈಗ ಅಲ್ಲಿ ಏನೋ ಕಟ್ಕೊಂಡ್ಬಿಟ್ಟಿದ್ದಾರೆ, ಅದನ್ನ ನೀವು ನಿಮ್ಮ ಇಲಾಖೆಗೆ ವಾಪಸ್ ತರಕ್ಕೆ ನೀವೇನ್ ಮಾಡ್ತೀರಾ ಅಂತ. ಈಗ ನನಗೆ ಬಂದಿರತಕ್ಕಂಥದ್ದು, ಈಗ ಈಶ್ವರ ಖಂಡ್ರೆ ಅವರು ಓಪನ್ ಆಗಿ 175 ಎಕರೆ ಮಾರಾಟ ಅಂತ ಹೇಳಿದ್ದಾರೆ. ಈಗ ನಮ್ಮ ಲ್ಯಾಂಡ್ ಅದು ಅಂತ ಹೇಳ್ತಾರೆ. ಈಗ ಅವ್ರ ಲ್ಯಾಂಡ್ ಇದ್ದರೆ ಅವ್ರದ್ದೇ ಜವಾಬ್ದಾರಿ ಅಲ್ವಾ, ಅವ್ರ ಹತ್ರ ಎಲ್ಲ ರೆಕಾರ್ಡ್ಸ್ ಇದ್ದರೆ. ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಲ್ಯಾಂಡ್ ಆಗಿದ್ರದು ಮೊದಲು ಅದನ್ನು ಬಿಡಿಸ್ರಪ್ಪ. 175 ಎಕರೆ ಕೊಟ್ಟಿದ್ದೀರಲ್ಲ, ಅದು ಏನೇನಾಗಿದೆ ತೆಗಿರಿ ಅದೆಲ್ಲ.